ಸೊ ನಮಗೆ ಮೇಡಮ್ ಅವ್ರು ಹೇಳಿದ್ರು, ಅದು ನಾನು ನೋಡಿಲ್ಲ, ಕೇಳಿದ್ದೆ ಅವರು ಮೇನಿಫೆಸ್ಟೋ ಅಂತ. ಬಡವರು, ಮಹಿಳೆಯರು, ಯೂತ್ಸು, ಇನ್ನೊಂದು ಯಾವ್ರಿ ಮೇಡಮ್, ರೈತರು, ಈ 4 ಅವ್ರ ಡಿಕ್ಷನರಿ BJP ಡಿಕ್ಷನರಿಯಾಗೆ ಇಲ್ಲಿವ, ಅವ್ರ ಡಿಕ್ಷನರಿ ಹುಡುಕ ಸಿಗುದಿಲ್ವ. ಈ ರೈತರ ಬಗ್ಗೆ ಏನು ಹೇಳ್ತಾರೆ, 3 ವರ್ಷ ಪಾಪ ಪಂಜಾಬ್ದಾಗ ಸ್ಟ್ರೈಕ್ ಮಾಡಿದ್ರು, ನೋಡಿದ್ರಲ್ಲ, 3 ವರ್ಷನ 2 ವರ್ಷ ಮಾಡ್ರು, ಒಂದು 50 ಜನ ಸತ್ರವರು. ಅಲ್ಲೇ ಪಕ್ಕದಾಗಿದ್ದಾರೆ, ಒಬ್ಬರು ಅವ್ರಿಗೆ ಭೇಟಿಯಾಗ್ಲಿಕ್ಕೆ ಹೋಗೋದಿಲ್ಲ, ನಿಮ್ದೇನು ಸಮಸ್ಯೆ ಡಿಮಾಂಡ್ ಅರ್ಜಿ ತೊಗೊಳಿಕ್ಕೆ ಹೋಗೋದಿಲ್ಲ ಅವರು. ಇವ್ರು ರೈತರ ಬಗ್ಗೆ ಮಾತಾಡ್ತಾರೆ. ಇನ್ನು ವುಮೆನ್ ಬಗ್ಗೆ ಅಂತ ಪ್ರಶ್ನೆ ಇರಲಿ, ಉತ್ತರ ಪ್ರದೇಶದಲ್ಲಿ ಏನೇನು ಆಗ್ತಾ ಇದೆ ಇದನ್ನೆಲ್ಲ ನೋಡಿದ್ದೀವಿ. ಇನ್ನು ಯುವಕರ ಬಗ್ಗೆ ಮಾತಾಡೋದು ಹೇಳಿದ್ರು, ಫಸ್ಟ್ ಟೈಮ್ ಬಂದಾಗ ಹೇಳಿದ್ರು 2 ಕೋಟಿ ಉದ್ಯೋಗಗಳನ್ನು ಯಾರಿಗೆ ಕೊಡ್ತೇವೆ ಅಂತ ಹೇಳಿದ್ರು, ಯುವಕರಿಗೆ. ಇದ್ದದ್ದನ್ನ ಖಾಲಿ ಮಾಡಿದ್ರು, ಅವರು ಪಬ್ಲಿಕ್ ಸೆಕ್ಟರನ್ನು ಮಾರಾಟ ಮಾಡಿದ್ರು. ಬಡತನ ಅಂತಿ ಅವರಲ್ಲಿ ಇಲ್ಲವೇ ಇಲ್ಲ. ಬಡತನ ಬಗ್ಗೆ ಇದ್ದದ ಕಾರ್ಯಕ್ರಮ ಎಲ್ಲ ಬಂದ್ ಮಾಡಿದ್ರು ಅವರು. ಸಿದ್ದರಾಮಯ್ಯ ಅವ್ರ ಕಾರ್ಯಕ್ರಮ ಏನು ತಂದಿದ್ರು 13ರಿಂದ 18 ಎಲ್ಲ ಬಂದ್ ಮಾಡಿದ್ರು ಅವರು. SC ST ಕೊಡುವಂಥ ಕಾರ್ಯಕ್ರಮ ಎಲ್ಲ ಸ್ಥಗಿತಗೊಂಡಿದ್ದು. ಕೊಟ್ರ ಮನೆಗಳನ್ನ ಯಾರಾದ್ರ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, 4 ವರ್ಷನಾಗ 8 ಮನೆ ಕೊಟ್ರೆ ಒಂದು ಕೊಟ್ಟಿಲ್ಲ. ನಾವು 13ರಿಂದ 18ರಲ್ಲಿ ಸಿದ್ದರಾಮಯ್ಯ ಅವರು 5 ಲಕ್ಷ ಮನೆ ಕೊಟ್ಟಿದ್ರು. ಇವ್ರು 4 ವರ್ಷದಾಗ ಒಂದು ಕೊಡ್ದಿಲ್ಲ. ಈಗ ಮತ್ತೆ ಸಿದ್ದರಾಮಯ್ಯ ಅವರು 3 ಲಕ್ಷ ಮನೆಗಳನ್ನ ಘೋಷಣೆ ಮಾಡಿದ್ರು, 3 ಲಕ್ಷ ಮನೆ ಕೊಡ್ತೀವಿ ಬಡವರಿಗೆ ಅಂತ. ಸುಮಾರು ಸುಳ್ಳನ್ನು ಹೇಳಿದ್ರು ಅವರು, 1 ಅಲ್ಲ 2 ಅಲ್ಲ 100 ಇರ್ಬೋದು. ನಮ್ಮ GT ಪಾಟೀಲ್ ಹೇಳಿದ್ರು ಅವರು, ನಾವು ಭ್ರಷ್ಟಾಚಾರಿಗಳನ್ನು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಅವ್ರು ಒಂದಿಷ್ಟೇ ಇದೆ ದೊಡ್ಡದು, ಯಾರು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಜೈಲಿಗೆ ಹಾಕ್ತಿದ್ರು ಅವರೆಲ್ಲ BJP ಸೇರಿಬಿಟ್ರು. ಅವರೆಲ್ಲ ಮಂತ್ರಿ ಆದರು, ಉಪಮುಖ್ಯಮಂತ್ರಿ ಆದರು, ಮಂತ್ರಿ ಆದರು, ಏನೇನಾದ್ರು ಅವರೆಲ್ಲ 100 ದೊಡ್ಡ ಲಿಸ್ಟ್ ಇದೆ. ಅದು ಅವರೆಲ್ಲ ಹೊರಗಡೆ ಇದ್ದವರು, ಕಾಂಗ್ರೆಸ್ಲಿ ಇದ್ದವರು, ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ದವರು, ಇವತ್ತು ಅವ್ರಲ್ಲಿ ಮಂತ್ರಿಗಳಾಗಿದ್ದಾರೆ. 100 ಮಂದಿ ಲಿಸ್ಟ್ ಇದೆ, ಅದು 100. ಅವ್ರಿಗೆ ಇನ್ನೇನು ಅರೆಸ್ಟ್ ಮಾಡ್ತಾರನ್ನೋ ಹಂತಕ್ಕಿದ್ದಾಗ ಅವರೆಲ್ಲ BJP ಸೇರಿದ್ರು. ಈಗೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಹೀಗಾಗಿ BJP ಯಾವಾಗಲೂ ಕೂಡ ಭ್ರಷ್ಟಾಚಾರದ ಪರವಾಗಿರುವಂಥ ಪಕ್ಷ, ಅದು ವಿರೋಧವಾಗಿ ಇಲ್ಲ. ಅದು ಹೇಳ್ತಾರೆ ಅಷ್ಟೇ ಸುಮ್ಮನೆ, ಹಂಗೆ ಹಿಂಗೆ ನಮ್ಗೆ ಯಾಕೆ ರೊಕ್ಕ ಬೇಕು, ನಾವೆಲ್ಲ ಖಾಲಿ ಪಕ್ಕೀರದೀವಿ ಅಂತ ಹೇಳ್ತಾರೆ. ಹೇಳೋದಷ್ಟೇ ಅದು ಭಾಷಣದಲ್ಲಿ. ಸೊ ಹೀಗಾಗಿ ಅವರು ದೇಶದ ಕಡೆ ಗಮನ ಇಲ್ಲ. ತಮ್ಮ ಪಕ್ಷ ಇರಬೇಕು, ಅಧಿಕಾರ ಬರಬೇಕು, ಹೇಗಾರು ಮಾಡಿ ದೇಶ ನಡೆಸೋದಷ್ಟೇ ಉದ್ದೇಶ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.